ಸೂಪರ್. ಮಡಿಕೇರಿ ಅಂದ್ರೆ ಮಡಿಕೇರಿನೇ, ಫಸ್ಟ್ ಕ್ಲಾಸ್ ಮಡಿಕೇರಿನೇ, ಸಕ್ಕತ್ತಾಗಿ. ಅವ್ರ ಹೆಸರು ಏನಂತ ಕೇಳೋಣ ನಾವು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವಾಗ ಚಿಕ್ಕತ್ತೆ ಮನೆಯಿಂದ ಹೊರಟಿದ್ದೀವಿ, ಮದನಾಡಿಂದ ಹೊರಟಿದ್ದೀವಿ. ನಿನ್ನೆ ಬಂದ ರೋಡು ಸರಿಯಾಗಿರಲಿಲ್ಲ, ಹಾಗಾಗಿ ಬೇರೆ ರೋಡಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೊಂದೇನು ಸರಿ ಇಲ್ಲ ರೋಡು, ಆದರೂ ಕೂಡ ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ಹೋಗ್ತಾ ಇದ್ದೀವಿ. ನಾನು ನಿನ್ನೆನೇ ಕಳೆದ ವೀಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಸ್ಪೆನ್ಸ್ ರಿವ್ಯೂ ಮಾಡ್ತೀನಿ ಅಂತ. ನಾವಿವಾಗ ಎಲ್ಲ ಪ್ಲಾನ್ ಮಾಡ್ಕೊಂಡು ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಇದೆತ್ತ ಲೆಫ್ಟ್ ರೈಟಾ? ಸ್ಟ್ರೈಟ್ ಹೋಗಿ. ಸ್ಟ್ರೈಟ್ ಅಂದ್ರೆ ಎತ್ತ ಅರ್ಥ ಇತ್ತ? ಲೆಫ್ಟ್ 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 ಲೆಫ್ಟಿಗೆ ಹೋಗಿ. ಸ್ಟ್ರೈಟ್ ಸ್ಟ್ರೈಟ್ ಅಲ್ಲ? ಸ್ಟ್ರೈಟ್ ಸ್ಟ್ರೈಟ್ ಮಾಡಿ ಸೀದಾ ಹೋಗಿ. ಬಾರಿ ಡೌಟಿಲಿ ಹೇಳ್ತಾಳೆ. ಸ್ಟ್ರೈಟ್ ನೋಡಿ ಸ್ನೇಹಿತರೆ, ನನ್ನ ಯಜಮಾನ್ರು ಇಲ್ಲಿ ಅವ್ರ ತಂಗಿರ ಹತ್ರ ರೋಡ್ ಕೇಳ್ತಾ ಇದ್ದಾರೆ. ಅವರು ಆ ಕಡೆ ಈ ಕಡೆ ಅಂತ ಕನ್ಫ್ಯೂಸಲ್ಲಿ ಹೇಳ್ತಾ ಇದ್ದಾರೆ. ನನಗಂತೂ ನಾವು ಇವತ್ತು ಮೇನ್ ರೋಡಿಗೆ ತಲುಪ್ತೀವ ಅಂತ ಅನಿಸ್ಬಿಟ್ಟಿತ್ತು. ಅವರು ಹೇಳೋದು ನೋಡಿ, ಅವರು ಆ ಕಡೆ ಈ ಕಡೆ, ಒಬ್ಬರು ಆ ಕಡೆ ಹೇಳಿದರೆ ಒಬ್ರು ಈ ಕಡೆ ಅಂತಾರೆ, ಸ್ಟ್ರೈಟ್ ಅಂತಾರೆ, ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಕಾಫಿ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾದರೆ ಸ್ನೇಹಿತರೆ, ನಾವು ಎಲ್ಲಿಗೆ ಹೋಗೋದು ಅಂತ ರಿವ್ಯೂ ಮಾಡೋ ಸಮಯ ಬಂದಿದೆ. ನಾವು ಹೋಗ್ತಾ ಇರೋದು ಮಡಿಕೇರಿ ರಾಜಸೀಟು ಉದ್ಯಾನವನಕ್ಕೆ. ಬನ್ನಿ ನೋಡೋಣ ಹಾಗಾದರೆ. ಹಾಗೆ ನೋಡಿ ಸ್ನೇಹಿತರೆ, ನಮಗೆ ಇಲ್ಲಿ ಹೋಗ್ತಾ ಇರುವಾಗ ಮಡಿಕೇರಿ ಜಿಲ್ಲಾ ಆಡಳಿತ ಭವನ ಕಾಣ್ತು. ಅಲ್ಲಿ ನೋಡಿ ಲಾಸ್ಟ್ ಮಡಿಕೇರಿ ಇದು ಪ್ರಾಬ್ಲಮ್ ಎಲ್ಲ ಆಗಿತ್ತಲ್ವ, ಗುಡ್ಡ ಕುಸಿತ ಆ ಥರ ಎಲ್ಲ ಆಗೋದು. ಇಲ್ಲಿ ಕೂಡ ಜರ್ದು ಹೋಗಿತ್ತಂತೆ. ಆದರೆ ಈ ಮುಂದ್ಗಡೆ ಇರುವಂತಹ ಮಣ್ಣು ಫುಲ್ಲು ಜರ್ದು ಹೋಗಿದೆ. ಅದ್ರ ಮೇಲೆ ಇವಾಗ ಟರ್ಪಲ್, ಫುಲ್ಲು ದೊಡ್ಡ ಟರ್ಪಲ್ ಹಾಕಿ ತುಂಬ ವೆಯ್ಟ್ ಇರುವಂತಹ ಚೀಲಗಳನ್ನು ವೆಯ್ಟ್ ಬಿಟ್ಟಿದ್ದಾರೆ, ಹಾಗೆ ಜೋತು ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಲಾಸ್ಟಿಗೆ ಗೋಡೆ ಎಲ್ಲ ಕಟ್ಟಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ. ಮುಂದೆ ಏನಾದರೂ ಅನಾಹುತ ಆದರೆ ಮಾತ್ರ ಜಿಲ್ಲಾ ಆಡಳಿತ ಭವನ ಇಲ್ಲ ಆಗ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವಿವಾಗ ಮಡಿಕೇರಿಗೆ ಬಂದಿದ್ದೀವಿ. ಸ್ವಲ್ಪ ಮಳೆನೂ ಬರ್ತಾ ಇದೆ. ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಮಡಿಕೇರಿಯ ರಾಜಸೀಟು ಉದ್ಯಾನವನಕ್ಕೆ ಬಂದಿದ್ದೀವಿ. ಹೋಗೋಣ ಹಾಗಾದರೆ. ಮಳೆ ಬರ್ತಾ ಇದೆ, ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಒಳಗಡೆ ಹೋಗೋಣ. ಏನೆಲ್ಲ ಇದೆ, ಪಾರ್ಕ್ ಇದೆ, ಎಲ್ಲ ವೆದರ್ ಅಂತೂ ಸಖತ್ತಾಗಿದೆ. ಮಡಿಕೇರಿ ಅಂದರೆ ಮಡಿಕೇರಿನೇ, ಫಸ್ಟ್ ಕ್ಲಾಸ್ ಮಡಿಕೇರಿನೇ, ಸಖತ್ತಾಗಿದೆ. ಹಾಗಾದರೆ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಬನ್ನಿ ಹಾಗಾದರೆ ನೋಡೋಣ. ಇದೇ ನೋಡಿ ರಾಜಸೀಟು ಉದ್ಯಾನವನ. ಇಲ್ಲಿ ದೊಡ್ಡವರಿಗೆ 25 ರೂಪಾಯಿ ಫೀಸ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಅಲ್ಲಿ ನೋಡಿ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟಿಕೆಟ್ ಕೌಂಟರ್. ಮತ್ತು ಮಕ್ಕಳಿಗೆ ಫೀಸ್ ಇಲ್ಲ ಆಯಿತಾ, ದೊಡ್ಡವರಿಗೆ ಮಾತ್ರ ಫೀಸ್ ಇರುವಂಥದ್ದು. ನೋಡಿ ಸ್ನೇಹಿತರೆ, ನಾವು ಉದ್ಯಾನವನದ ಒಳಗೆ ಬಂದಿದ್ದೀವಿ. ಎಂಟ್ರೆನ್ಸ್ ಪ್ಲೇಸ್ ಇದು ಎಷ್ಟು ಚಂದ ಇದೆ ನೋಡಿ. ಒಳಗಡೆ ಬರೋವಾಗಲೇ ನಮಗೆ ಕೆಂಪು ಕೆಂಪು ಹೂವು, ಮತ್ತು ಮಧ್ಯದಲ್ಲಿ ಹಸಿರು ಬಣ್ಣ, ಕಲರ್ಫುಲ್ಲು, ಮಳೆ, ತುಂಬ ಚೆನ್ನಾಗಿದೆ ಮಾತ್ರ. ನಾವಿವಾಗ ರಾಜಸೀಟು ಉದ್ಯಾನವನದ ಒಳಗಡೆ ಇದ್ದೀವಿ. ಇದು ಎಂಟ್ರೆನ್ಸ್. ನೋಡಿ ಸಖತ್ತಾಗಿದೆ ಮಾತ್ರ ಪ್ಲೇಸ್. ಮಡಿಕೇರಿ ಅಂತ ನಾವಿವಾಗ ಈ ಕಡೆ ಎಲ್ಲ ಎಲ್ಲಿಗೆ ಬರ್ತೀವಿ ಅಲ್ವಾ, ಇದೊಂದು ಅವಕಾಶ ಸಿಕ್ತು ನಮ್ಗೆ. ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಬರೋದಾಯ್ತು. ಮಡಿಕೇರಿ ತುಂಬಾ ಸಲ ಬಂದಿದ್ದೀನಿ ಆಲ್ರೆಡಿ. ಏನಂದ್ರೆ ಸ್ಕೂಲ್ಗೆ ಹೋಗುವಾಗ ಸ್ಪೋರ್ಟ್ಸ್ ಗೆಲ್ಲ ಬರ್ತಾ ಇರ್ತೀನಿ. ಆದ್ರೆ ರಾಜಸೀಟಿಗೆ ಬರ್ಲಿಲ್ಲ ಅಂತೆ. ಇವಾಗ ಬಂದಿದ್ದೀವಿ. ಇನ್ನು ಒಳಗಡೆ ಪ್ಲೇಸ್ ಇದೆ ನೋಡ್ಲಿಕ್ಕೆ ಸಖತ್ತಾಗಿ. ನಾನು ಹೀಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಆದ್ರೆ ಮಾತ್ರ ಫಸ್ಟ್ ಕ್ಲಾಸ್. ಎಲ್ರು ಬನ್ನಿ ಮಡಿಕೇರಿಗೆ, ಮಡಿಕೇರಿಯ ರಾಜಸೀಟು ಉದ್ಯಾನವನಕ್ಕೆ ಬನ್ನಿ. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್. ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ. ಅಲ್ಲಿ ನೋಡಿ, ನಮ್ಮಲ್ಲಿಂದ ಪಪ್ಪ ಬಂದಿದ್ದಾರೆ, ಮಾವ ಬಂದಿದ್ದಾರೆ, ಇಲ್ಲಿ ಮಾವ ಬಂದಿದ್ದಾರೆ. ಆಮೇಲೆ ಇವಳು ನಾದಿನಿ, ಪರಿಚಯ ಮಾಡಿ. ನನ್ನ ಚಿಕ್ಕಮ್ಮನ ಮಗಳು ನನ್ನ ನಾದಿನಿ. ಆಮೇಲೆ ನನ್ ಮಗ. ಹಾಯ್ ಮಾಡಿ. ಮತ್ತೆ ಅಮ್ಮ ಬಂದಿದ್ರು. ಆಕ್ಚುಲಿ ಅಮ್ಮ ಬರ್ಲಿಲ್ಲ, ಅವರಿಗೆ ಸುಸ್ತಾಗುತ್ತೆ. ಅವರು ನಿನ್ನೆನೆ ಬರುವಾಗ್ಲೇ ಸ್ವಲ್ಪ ಸುಸ್ತಾಗಿದ್ರು, ಹಾಗಾಗಿ ಇವತ್ತು ಬರ್ಲಿಲ್ಲ. ನಾನ್ ಬರಲ್ಲ, ನೀವು ಹೋಗಿ ಬನ್ನಿ ಆರಾಮಲ್ಲಿ. ಆಮೇಲೆ ಹೆಬ್ಬಾವ್ ಇದೆ ನೋಡಿ, ಇಲ್ಲೊಂದು ಹೆಬ್ಬಾವಿದೆ, ಆನೆಕೊಂಡ. ಸಖತ್ತಾಗಿದೆ ಅಲ್ವಾ ಪ್ಲೇಸ್ ಎಲ್ಲ ಮಾತ್ರ. ಬಟ್ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸೂಪರ್ ಆಗಿದೆ ನೋಡಕ್ಕೆ. ಡೈನೋಸರ್ ಸ್ಟ್ಯಾಚು ಸೂಪರ್ ಇದೆ ಮಾತ್ರ. ಇವರು ಇದಾರಲ್ಲ ಕುದುರೆ, ಹೌದು ಅವ್ರು ಇದಾರಲ್ಲ, ಒಂಟೆ. ಸಾರಿ ಒಂಟೆ, ಕುದುರೆ ಅಂತ ನೋಡಿದೆ. ಸಾರಿ. ಎಲ್ಲಾ ಪ್ರಾಣಿಗಳ ಸ್ಟ್ಯಾಚು ಇದೆ ನೋಡಿ. ಇದು ಯಾವ್ದು ಹೇಳೋ? ಉಷ್ಟ್ರ ಪಕ್ಷಿ. ನಿಮ್ ತಲೆ. ಹೌದು, ಮತ್ತೆ ಇನ್ಯಾವ್ದು? ಡೈನೋಸರ್. ಇದು ಕೂಡ ಜಿಂಕೆಗಳು, ಜಿರಾಫೆ ನೋಡಿ, ಜಿರಾಫೆ, ಜಿರಾಫೆ, ನವಿಲು.
ಸಖತ್ತಾಗಿದೆ ಆಯ್ತಾ. ಇಲ್ಲಿ ನೋಡಿ ನನ್ನ ತಂಗಿ ನೋಡಿ ಏನೋ ಫುಲ್ ಮಗನ ಜೊತೆ ಆಯ್ತು. ನಮ್ಮ ಪಪ್ಪ ಅಂತೂ ಫುಲ್ ಪಾರ್ಕ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಮ್ಮ ಬಂದಿಲ್ಲಲ್ಲ ಐತಿ ಹಾಗೆ. ಅಲ್ಲೊಂದು ಪ್ಲೇಸ್ ಇದೆಲ್ಲ, ಅದೇ 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 ಐ ಲವ್ ಕೂರ್ಗ್ ಅಂತ. ಇಲ್ಲಿ ನೋಡಿ, ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ನೋಡಿ, ಇಲ್ಲಿ ಎಲ್ಲ ಸ್ಟ್ಯಾಚ್ಯೂ ಇದೆ. ಇಲ್ಲಿ ನೋಡಿ ಐ ಲವ್ ಯು ಕೂರ್ಗ್, ಇಲ್ಲಿ ಫೋಟೋ ಎಲ್ಲ ತೆಗಿತಾ ಇದ್ದಾರೆ, ಚೆನ್ನಾಗಿದೆ. ಇಟ್ಕೊಳ್ಳಿ ನೋಡಿ, ಇಲ್ಲಿ ಹುಲಿಯನ್ನು ಮಲಗಿಸ್ತಾರೆ ನೋಡಿ, ಯಾವ ತರ ಸ್ಟ್ಯಾಚ್ಯೂ, ಸಖತ್ತಾಗಿದೆ. ಸ್ವಲ್ಪ ಮಳೆ ಬರ್ತಾ ಇದೆ, ಚಳಿ ಇದೆ, ಚಳಿ ಇದೆ, ಸ್ವಲ್ಪ ಚಳಿ ಇದೆ, ಸ್ವಲ್ಪ ಚಳಿ ಇದೆ ಅಷ್ಟೇ. ಇಲ್ಲಾಂದ್ರೆ ನಾನ್ ಚಳಿ ತಡ್ಕೊಳ್ಳಲ್ಲ. ಹೌದೌದು. ಪಪ್ಪ ಎಂತ ಹೆಂಗಾಯ್ತು ಇಲ್ಲಿ ಬಂದು? ಖುಷಿ ಆಯ್ತು? ಸೂಪರ್. ಎಲ್ಲರೊಟ್ಟಿಗೆ ಬಾ ಕೇಳಿ ಇಲ್ಲಿಗೆ. ಎಲ್ಲ ಒಂದ್ಸಲ ಬಂದೀತ. ಓ ನೋಡಿ ಸಖತ್ತಾಗಿದೆ ನೋಡಿ. ನನ್ನ ತಂಗಿ ಅಲ್ಲಿ ನಿಂತಿದ್ದಾಳೆ ಫೋಟೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನೋಡಿ ನೋಡಿ ನೋಡಿ, ಇಲ್ಲಿ ನೋಡು ಬಾಬಾ. ಸೂಪರ್ ಅಲ್ಲ? ಸೂಪರ್ 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 ಸೂಪರ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಳಗಡೆ ವ್ಯೂಸ್ ಯಾವ ತರ ಇದೆ ಅಂತ. ಮಡಿಕೇರಿ ರಾಜ ಸ್ಟ್ರೀಟ್ ಮೇಲ್ಗಡೆ ಇದ್ದೀವಿ ನಾವು. ಸಖತ್ತಾಗಿದೆ ಮಾತ್ರ ನೋಡಕ್ಕೆ ಫುಲ್. ನೋಡಿ ಅಲ್ಲಿ ರೋಡ್ ಕಾಣ್ತಾ ಇದೆ ಅಲ್ಲ, ನಾವು ಅಲ್ಲಿಂದ ಬಂದಿದ್ದು. ಅದೇ ಅದೇ ಸ್ವಲ್ಪ ಜೂಮ್ ಮಾಡ್ತೀನಿ ಇದು. ಅಲ್ಲಿ ಅದಕ್ಕೆ ಕಾಣ್ತಿದೆ ರೋಡ್, ಅಲ್ಲಿಂದ ಬಂದು ಇಲ್ಲಿ ಎಷ್ಟೇ ಹೈಟ್ ಅಲ್ಲಿ ಇದೆ ನೋಡಿ ಇದು. ಹೌದೌದು, ಸಕ್ಕತ್ತಾಗಿದೆ ಮಾತ್ರ, ಸಖತ್ತಾಗಿದೆ ನೋಡಕ್ಕೆ ಮಾತ್ರ. ಸಾರಿ ನನ್ಗೆ ಸ್ವಲ್ಪ ಥ್ರಾಟ್ ಪೇನ್ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗ. ಮಾತಾಡಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ನೋಡಿ ಆ ಕಡೆ ನೋಡಿ, ಫುಲ್ ಗುಡ್ಡ ಫುಲ್ ಕಾಣ್ತಾ ಇದೆ ನೋಡಿ. ಅಲ್ಲ ಬೆಟ್ಟ, ಬೆಟ್ಟ ಗುಡ್ಡ ಎಲ್ಲ ಒಂದೇ. ಹೌದು, ಒಂದೊಂದು ಊರಲ್ಲಿ ಒಂದೊಂದ್ ತರ ಹೇಳ್ತಾರೆ. ನೋಡಿ ಇಲ್ಲಿ ಸಕ್ಕತ್ತಾಗಿದೆ ಮಾತ್ರ ವ್ಯೂಸ್. ನೋಡಿ, ನೀವು ನೋಡೋದು ನೀವು ನೋಡಿ. ಈ ವಿಡಿಯೋವನ್ನ ನೋಡಿದವರು ನಿಮ್ಗೆ ಎಲ್ಲಿಯಾದ್ರೂ ಟೂರಿಸ್ಟ್ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಈ ಪ್ಲೇಸ್ ನೋಡೋದವರು ಖಂಡಿತವಾಗ್ಲೂ ಬನ್ನಿ. ಫುಲ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ, ಏನು ಟೈಮ್ ಏನು ವೇಸ್ಟ್ ಆಗಲ್ಲ. ಒಂದು ಎಂಜಾಯ್ ಮಾಡ್ತೀರಾ. ಫುಲ್ ಫ್ಯಾಮಿಲಿ ಸೆಟ್ ಬಂದ್ರೆ ಎಂಜಾಯ್ ಮಾಡ್ಬೋದು ಮಾತ್ರ. ನೋಡಿ ಇಲ್ಲೆಲ್ಲ ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟ್ ಆಗಿದೆ ಅಂದ್ರೆ ಸೂಪರ್ ಇದೆ ನೋಡಿ. ಜನರೆಲ್ಲ ಹೋಗ್ತಾ ಇದಾರೆ, ಆದ್ರೆ ಒಂದು ವಾತಾವರಣ ಎಷ್ಟು ಚೆನ್ನಾಗಿದೆ ಒಂದು. ಫ್ರೆಂಡ್ಸ್ ನೋಡಿ, ಇವಾಗ ಮತ್ತೆ ಸ್ವಲ್ಪ ಕೆಳಗಡೆ ಬಂದ್ವಿ ನಾವು. ಆ ಕಡೆ ನೋಡಿ ಅಲ್ಲಿ ಮಾತ್ರ ಇವಾಗ 11:30 ಆಯ್ತು. 11:30ಗೆ ಇದು ಹಿಮ ಹೇಗೆ ಹೋಗ್ತಾ ಇದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಚೇಂಜ್ ಇದೆ ನೋಡಿ ವೆದರ್. ಆತರ ಹೋಗ್ತಾ ಇದೆ, ಏನೋ ಹೊಗೆ ಹೋಗುವ ಹಾಗೆ ಹೋಗ್ತಾ ಇದೆ. ಹೌದೌದು. ಆ ಕಡೆ ತೋರಿಸಿ, ಅಲ್ಲಿ ನೋಡಿ ಬಿಸಿಲು ಇವಾಗ ಸ್ವಲ್ಪ ಕಡಿಮೆ ಆಯ್ತು ಬಿಸಿಲು. ಇಲ್ಲಾಂದ್ರೆ ಆವಾಗ ಸ್ವಲ್ಪ ಬಿಸಿಲಿತ್ತು ಅಲ್ಲಿ, ಒಂಥರ ಚೆನ್ನಾಗ್ ಕಾಣ್ತಿತ್ತು. ಅಲ್ಲಿ ಬಿಸಿಲು, ಇಲ್ಲಿ ಸಿಕ್ಕಾಪಟ್ಟೆ ಮೋಡ ಅಲ್ವಾ, ಚೆನ್ನಾಗ್ ಕಾಣ್ತಿತ್ತು ಮಾತ್ರ. ಅಲ್ಲಿ ನೋಡಿ ಆ ಪಾರ್ಕ್ ಎಲ್ಲ ಯಾವ ತರ ಎಷ್ಟು ಚೆನ್ನಾಗಿದೆ. ಆ ಹೂವಿನ ಗಿಡ ಎಲ್ಲ ನೆಟ್ಕೊಂಡು ಎಷ್ಟು ಕ್ಲೀನ್ ಆಗಿ ಕಾಣುತ್ತೆ ನೋಡಿ, ಸಾಲಾಗಿ ಸೂಪರ್ ಇದೆ ನೋಡಿ. ಎಷ್ಟು ಕೂತ್ಕೊಂಡು ನೋಡಕ್ಕೆ ಟೈಮ್ಸ್ 11:30 ಟೈಮ್ ಇವಾಗ ನೋಡಿ. ಈ ತರನು ವೆದರ್ ಉಂಟಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇಲ್ಲಿ ನಾನು ಮತ್ತು ನನ್ನ ನಾದಿನಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ವಿದೌಟ್ ಹಾಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಅವಳಿಗೆ ಹೇಗೆ ಬೇಕೋ ಹಾಗೆ ಅವಳು ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಲು. ಅಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ವ್ಲಾಗಲ್ಲಿ. ಇಲ್ಲಿ ನೋಡಿ ಎಲ್ಲ ನಮ್ಮ ಅಕ್ಕ ಹೂವಿನ ಗಿಡದೊಳಗೆ ನೋಡಿ ಕೂತು ಫುಲ್ ಕಾಡೆಲ್ಲ ಕೇಳ್ತಾ ಇದಾರೆ ನೋಡಿ. ಅಕ್ಕ ಎಂತ ಮಾಡುದು? ಫೋನ್ ಮಾತಾಡ್ತಾ ಇದ್ದೀರಾ? ಎಂತ ನಿಮ್ದು? ಬನ್ನಿ ಇಲ್ಲಿ ಫ್ರೆಂಡ್ಸ್. ನಾವು ಈ ಉದ್ಯಾನದ ವನದ ಒಳಗೆ ಬಂದಿದ್ದೀವಲ್ವಾ, ಇಲ್ಲಿ ಅಕ್ಕನವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಶುಚಿತ್ವವಾಗಿ ಇಟ್ಕೊಂಡ್ರೆ ತಾನೇ ನಮ್ಮ ಪಾರ್ಕ್ಗಳೆಲ್ಲ ಕ್ಲೀನ್ ಆಗಿರುವಂತದ್ದು. ನಮಗೂ ನೋಡ್ಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಇರುತ್ತೆ. ಸಾರಿ, ಅವ್ರ ಹೆಸರು ಏನಂತ ಕೇಳೋಣ ನಾವು. ಹೆಸರೇ ನಮ್ಮ ಚೈತ್ರ ಅಂತ. ಚೈತ್ರ, ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಿ? 3 ವರ್ಷದಿಂದ. ನೀವು ಇಲ್ಲೇ ಇರೋರ? ಹೌದು, ಮಡಿಕೇರಿ. ಹೇಗಿದೆ ಇವಾಗ ವೆದರ್? ಹೇಗಿದೆ ಇನ್ನು ಬೇಸಿಗೆ ಟೈಮಲ್ಲಿ ಹೇಗಿರುತ್ತೆ? ಬೇಸಿಗೆ ಸ್ವಲ್ಪ ಸೆಕೆ ಆದ್ರೆ ಚೆನ್ನಾಗಿರುತ್ತೆ. ಇವಾಗ ವೆದರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಮಳೆ, ಹಿಮ, ಬಿಸಿಲು ಎಲ್ಲ ಮಿಕ್ಸ್ ಆಗುವಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಓಕೆ, ನೀವು ನಿಮ್ ಕೆಲಸವನ್ನು ಹಾಗಾದ್ರೆ ಮುಂದುವರಿಸಿ. ತುಂಬಾ ಥ್ಯಾಂಕ್ಸ್ ಮಾತಾಡೋದಕ್ಕೆ. ಸಮಯ 12 ಗಂಟೆ.
ಸ್ಟೆಪ್ ಹತ್ತಿಕೊಂಡು ಹೋಗ್ತಾ ಇದೀವಿ, ಎಲ್ಲ ಸುಸ್ತಾಯ್ತು. ಸುಸ್ತಾಗಿಲ್ಲ, ಬೆಳಿಗ್ಗೆ ಚಂದ ತಿಂದು ಬಂದಿದ್ದಾರೆ, ಸುಸ್ತೇನು ಆಗೋದಿಲ್ಲ. ಹೌದಾ? ಸರಿ, ಅಮ್ಮ ಬರ್ಬೇಕಿತ್ತಲ್ಲ, ಜಾಲಿ ಆಗ್ತಿತ್ತು. ಎಲ್ಲರೂ ಬಂದಿಲ್ಲ, ಯಾರು ಬರೋದಿಲ್ಲ, ಬೇಜಾರಾಗ್ತದೆ. ಎಲ್ಲರೂ ಬರದಿಲ್ಲ ಅಂತಾರೆ. ಹಾಗೆ ಸೂಪರ್ ಇದೆ ಮಾತ್ರ ವಾತಾವರಣ ಎಲ್ಲ. ಆಯ್ತಾ, ಬಿಸಿಲಿಲ್ಲಲ್ಲ, ಹಾಗೇನು ಅಷ್ಟೊಂದು ಸುಸ್ತೇನಾಗಿಲ್ಲ, ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಆಕ್ಟಿವ್ ಆಗಿದ್ದಾರೆ ಎಲ್ಲರೂ. ಹೌದು, ಚಳಿ ಇದೆ ಮಾತ್ರ ಒಳ್ಳೆ. ಈ ಎಷ್ಟಿಗೆ ಟೈಮ್ 11:30, ಚಳಿ ಇದೆ, ಬಿಸಿಲಿಲ್ಲ. ಹೌದು, ಒಂಥರ ಜಾಲಿ ಆಗ್ತದೆ. ಹೌದು, ತುಂಬಾ ಹಿಂದೆ ಆಯ್ತಲ್ಲ. ಈಗ ಸೇಂಕು ಪುರ್ಸತ್ತಿಲ್ಲದೆ ಏನು ದೊಡ್ಡ ಮೊಟ್ಟೆ ಹತ್ತಿದವ್ರ ಹಂಗಾಡೆ ಏನ್ ಅನ್ಕನ್ನ ಅರೆ ಬಸ್. ಇಲ್ಲೊಂದು ಕೋತಿ ನೋಡಿ ಚಿಪ್ಸ್ ತಿಂತ ಇದೆ. ಮಾಲೆ ಸ್ನೇಹಿತರೆ, ಇಲ್ಲಿ ಒಂದು ಇವಾಗ ಸ್ವಲ್ಪ ಮಳೆ ಬಂತಲ್ವಾ, ಅದಕ್ಕೆ ನಿಂತಿದೀವಿ. ಒಂದು ಜ್ಯೂಸ್ ನಮ್ಮ ಮನೆಯವರು ಪಾಪನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಇವಾಗ ಸ್ವಲ್ಪ ರೆಸ್ಟ್ ಸಿಕ್ತು, ಕೈ ಎಲ್ಲಾ ನೋವು ಸ್ಟಾರ್ಟ್ ಆಯ್ತು. ನಾದಿನ ಜೊತೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗ್ಲೂ ಬರೋದು. 8 ವರ್ಷ ಬ್ಯಾಕ್ ಬಂದಿದ್ದು ಮಡಿಕೇರಿ ಅಂದ್ರೆ ಇವ್ರ ಮನೆಗೆ ಮದನಾಡಿಗೆ ಬಂದಿದ್ದು. ಇವತ್ತು ದಾರಿ ಸಿಕ್ಕಿದೆ ಅವ್ರಿಗೆ. ಪ್ಲಾನಿಂಗ್ ಮಾಡ್ಕೊಳ್ತೀವಿ, ಬಟ್ ಬರಕ್ ಆಗಲ್ಲ. ಚಿಕ್ಕ ಮಕ್ಕಳು ನಿನ್ನೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದು, ಬಂದಿದ್ದು 6 ಗಂಟೆ ಆಗಿದೆ. ನಿಮ್ಗೆ ಗೊತ್ತಲ್ಲ, ಅಲ್ಲಿ ರೋಡಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ. ಹಾಗಾಗಿ ಬೆಳಿಗ್ಗೆನೆ ಹೊರಟಿದ್ವಿ, ಸ್ವಲ್ಪ ರೋಡ್ ಎಲ್ಲ ಸರಿ ಇಲ್ಲ, ಬ್ಲಾಕ್ ಇತ್ತು. ಹಾಗಾಗಿ ನಾವು ತಿಳ್ಕೊಂಡು ಯಾವ ರೋಡು ಅಂತ ತಿಳ್ಕೊಂಡು, ನಿಮ್ ಪಾಪ ಬರುವಾಗ್ಲೇ ಲೇಟ್ ಆಗಿದ್ದು. ಅವ್ರ ಪಪ್ಪ ಬಂದು ಕರ್ಕೊಂಡು ಹೋಗುವಾಗ್ಲೇ ಲೇಟ್ ಆಗಿದ್ದು. ರೋಡೇ ಗೊತ್ತಿಲ್ಲ, ನಮ್ಮ ಮನೆಗೆ ಬರ್ಲಿಕ್ಕೆ ರೋಡ್ ಗೊತ್ತಿಲ್ಲ. ಗೊತ್ತಿದೆ, ರೋಡ್ ಗೊತ್ತಿದೆ, ಆ ರೋಡ್ ಬ್ಲಾಕ್ ಅಲ್ಲ. ಬ್ಲಾಕ್, ನೀವು ಬರಕಿತ್ತು ಗಾಡಿನ ಹಾರಿಸಿಕೊಂಡೆ. ಅಂತೂ ಬಂದಿದೀವಲ್ಲ ಫೈನಲಿ. ರಾಜ ಸಿಟಿಗೂ ಬಂದು ಎಲ್ಲ ನೋಡಿದೆ. ನಮ್ಮ ಮನೆಗೆ ಬರ್ಲಿಕ್ಕೆ ಸಿಗತ್ತೆ, ಇನ್ನು ಸಿಗ್ತಾ ಇರುತ್ತೆ ನಮ್ಗೆ. ಅವಾಗ ಇನ್ನು ಅಕ್ಕನ ಮದ್ವೆ ಇದೆ, ಆಮೇಲೆ ಇವಳ ಮದ್ವೆ ಇದೆ, ತಮ್ಮನ್ ಮದ್ವೆ ಇದೆ, ಎಲ್ಲ ಇನ್ನು ಬರ್ಲಿಕ್ಕಿರಲ್ವಾ, ತುಂಬಾ ಬರ್ಲಿಕ್ಕಿರುತ್ತೆ. ಕರೀತಾ ಇದಾರೆ ನಮ್ಮ ಮನೆಯವರು, ಹಿಂಗೆ ಹೋಗ್ತೀವಿ ನಾವು. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸಿಗಲ್ಲ, ಇವಾಗ ಸಿಕ್ಕಿದಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಆದ್ಮೇಲೆ ನಾವೆಲ್ಲ ಸಿಕ್ಕಿದೀವಿ. ಹೌದು, ಮತ್ತೆ ಸಿಕ್ಕಿದ್ದೇವೆ. ಅಂದ್ರೆ ನಮ್ಮ ಮನೆಯವರ ಮಾವನ್ ಮಕ್ಳ ಮದ್ವೆ ಎಲ್ಲ ಆಗಿದೆ. ಬಟ್ ಇವ್ಳು ಬಂದ್ರೆ ನಾವ್ ಇರಲ್ಲ, ನಾವ್ ಬಂದ್ರೆ ಇವಳು ಇರಲ್ಲ, ಆತರ ಎಲ್ಲ ಆಗುತ್ತೆ ಒಂದೊಂದ್ಸತಿ. ಎಲ್ರು ಒಟ್ಟಿಗೆ ಜೊತೆಗೆ ಸೇರ್ಕೊಳಕ್ ಆಗಲ್ಲ, ತುಂಬಾ ಕಷ್ಟ. ಯಾಕಂದ್ರೆ ನನ್ಗಿಬ್ರು ಇವಾಗ ಚಿಕ್ಕ ಮಕ್ಳಾಗಿರೋದ್ರಿಂದ ಇನ್ನೆಲ್ಲ ಸಿಗ್ತಾ ಇರ್ತೀವಿ ಅವಾಗ. ಬೇಜಾರಾಗ್ತದೆ, ಬೇಜಾರಾಗುತ್ತೆ. ಇವಾಗ ಇದು ನೆನ್ನೆ ಬಂದು ಇವತ್ತೇ ಹೋಗೋದಂತೆ. ಎಂತ ಅವಸ್ಥೆ, ಏನ್ ಮಾಡುದು ಮತ್ತೆ. ಅಷ್ಟು ಬಿಸಿ ಆಗಿದ್ದಾರೆ ಇವಾಗ. ಬಿಸಿ ಆಗಿದೀವಿ ಸ್ವಲ್ಪ, ಇನ್ ಸ್ವಲ್ಪ ಫ್ರೀ ಮಾಡ್ಕೊಳ್ತೀವಿ. ಅದು ಹಾಗೆಲ್ಲ ಮದುವೆ ಆದ್ಮೇಲೆ ಎಲ್ಲ ಬಿಸಿನೇ. ಚಿಪ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಒಂದು 10 ರೂಪಾಯಿ ಆನ್ ಇರೋದು ಇದು. ಆನ್ ಇರೋ ಮೈಕ್ ನನ್ನ ಹತ್ರ ಇದೆ, ಅವಳು ಸುಮ್ನೆ ಆನ್ ಇದೆ ಅನ್ಕೊಂಡ್ ಮಾತಾಡ್ತಾ ಇದ್ದಾಳೆ. ಇದು 10 ರೂಪಾಯಿದು ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡಿದ್ದೆ. ನಿಮ್ ತಲೆ, ನಮ್ ಕೇರಳದಲ್ಲಿ 10 ರೂಪಾಯಿದೆಲ್ಲ ಸಿಗಲ್ಲ, ನಾವೆಲ್ಲ ಕಾಸ್ಟ್ಲಿ. ಅವರಿಗೆ ಗೊತ್ತಾಗ್ತದೆ. ಬೆಳಿಗ್ಗೆ ಒಂದು 2 ರೊಟ್ಟಿ ತಿಂದು ಬಂದಿದ್ದಾರೆ. ಸಾರಿ ಏನ್ ಸಾರು? ಅದಕ್ಕೆ ಸಾರು ನಮ್ಮ ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರ್, ಮತ್ತೆ ಅದು ಹೇಳಮ್ಮ. ಕೂರ್ಗ್ ಸ್ಪೆಷಲ್ ಅಂದ್ರೆ ಮತ್ತೆ ಫೋರ್ಕ್ ಅಂಡ್ ಅಕ್ಕಿ ರೊಟ್ಟಿ ಚಿಕನ್ ಸಹ ಮಾಡ್ತಾರೆ. ಮತ್ತೆ ನಾಡ್ಕೋಳಿ ಊರ್ಕೋಳಿ ಸಾರು. ಓಕೆ, ಸರಿ ಹೋಗೋಣ ಹಾಗಾದ್ರೆ. ಸ್ವಲ್ಪ ಮಳೆನೂ ಬರ್ತಾ ಇದೆಯಲ್ಲ, ಹಾಗಾಗಿ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಗುಂಡಿ ಕೆಳಗಡೆ ಆಳ ಇದೆ ಅಂದ್ರೆ ತುಂಬಾ ಆಳ ಇದೆ ಆಯ್ತಾ. ಆಲ್ರೆಡಿ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ನೋಡಿ ಈ ಕಡೆ ಎಲ್ಲ ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಮಳೆ ಬಂತು, ಇವಾಗ ನಾವು ಆಲ್ರೆಡಿ ಆ ಕಡೆ ಹೋಗ್ತೀವಿ. ಭಯಂಕರ ಸ್ಕಿಡ್ ಆಗ್ತಾ ಇದೆ, ಚಪ್ಪಲಿ ಎಲ್ಲ ನಿಲ್ತಾ ಇಲ್ಲ, ಜಾರುತ್ತೆ.
ಫ್ರೆಂಡ್ಸ್ ನಾವ್ ಇವಾಗ ರಾಜಸೀಟೆಯಿಂದ ಹೊರಗಡೆ ಬಂದಿದ್ದೀವಿ. ಪಾರ್ಕ್ ಎಲ್ಲ ನೋಡಿದ್ವಿ, ತುಂಬಾ ವ್ಯೂಸ್ ಎಲ್ಲ ಸಖತ್ತಾಗಿತ್ತು. ಹಾಗೆ ಮಡಿಕೇರಿ ಪ್ರಯಾಣವನ್ನ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಸ್ಟಾಪ್ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಮದನಾಡಿ ಹೋಗ್ತೀವಿ. ಮದನಾಡಿಯಿಂದ ಅತ್ತೆಯನ್ನ ಪಿಕಪ್ ಮಾಡ್ಕೊಂಡು ನಾವು ಮತ್ತೆ ಮನೆಗೆ ಹೋಗ್ತಾ ಇರುವಂತದ್ದು. ಹಾಗೆ ಇವತ್ತಿನ ಒಂದು ಈ ಬ್ಲಾಗು, ಮಡಿಕೇರಿ ಬ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವ್ಯೂಸ್ ಎಲ್ಲ ಸಖತ್ತಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ನನ್ನ ರಿಕ್ವೆಸ್ಟ್ ಕೂಡ ಹೌದು. ಹಾಗೇನೆ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಅನಿಸಿಕೆ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಯಾರೆಲ್ಲ ಇದು ರಾಜಸೀಟು ಉದ್ಯಾನವನಕ್ಕೆ ಬಂದಿದ್ದೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನ. ನಾನು ಕೂಡ ನಿಮ್ ಬಗ್ಗೆ ತಿಳ್ಕೊಂಡ ಹಾಗಾಗುತ್ತೆ. ಓಕೆ, ಹಾಗಾದ್ರೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದ್ರೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಬಾಯ್ ಬಾಯ್ ಟು ಕೂರ್ಗ್.